ಆಕ್ಷನ್ಸ್ ತಗೋಬೇಕು ಅಂತ ಬಿಕಾಸ್ ನಿಮ್ಗೆ ನಿಮ್ ಪರ್ಸನ್ ಕಡೆಯಿಂದ ಮೋಸ ಆಗಿದೆ, ಟೈಮ್ ಅನ್ನೋದು ಕೊಟ್ಟಿಲ್ಲ, ನೀವು ಈ ವೇಟಿಂಗ್ ಅಲ್ಲೇ ನೀವು ಸ್ಟಕ್ ಆಗಿದ್ದೀರಾ. ಆ ಪರ್ಸನ್ ಗೊತ್ತಿದ್ರುನು ದುಡ್ಡಿನ ವಿಚಾರದ ಮುಂದೆ ಪ್ರೀತಿ ವಿಚಾರ ಬಂತು ಅಂತಂದಾಗ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದೇ ದುಡ್ಡು. ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ. ನೀವ್ ಕೇಳಿರ್ತೀರ ನಿಮ್ಗೆ ಯಾಕೆ ಇಷ್ಟೊಂದು ದುಡ್ಡು ಮೇಲೆ ಇಷ್ಟು ಮೋಹ ಹಾಗೆ ಹೀಗೆ ಅಂತಂದಾಗ ಬದುಕೋದಕ್ ಬೇಕೇ ಬೇಕು. ಮೋಸ್ಟ್ಲಿ ಅವ್ರಿಗೆ ಲೈಫ್ ಅರ್ನಿಂಗ್ಸ್ ಅನ್ನೋದು ಚೆನ್ನಾಗಿದೆ ನಿಮ್ ಪರ್ಸನ್ಗೆ, ಬಟ್ ಸ್ಟಿಲ್ ಆ ಪರ್ಸನ್ ಇನ್ನೂ ಅರ್ನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಜಾಸ್ತಿ ಇದೆ ಆ ಪರ್ಸನ್. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ನನ್ಗೆ ಕ್ಲಾರಿಫೈ ಮಾಡ್ಕೊಡಿ. ನಿಮ್ಗೆ ತುಂಬಾನೇ ಹರ್ಟ್ ಆಗಿದೆ ಈ ಬಿಹೇವಿಯರ್ ಇಂದ, ಬಿಕಾಸ್ ಆ ಪರ್ಸನ್ ಡಾಮಿನೇಟಿಂಗ್ ಮಾಡ್ತಾರಲ್ಲ, ಅದರಿಂದ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತೀರಾ. ಅಂಡ್ ನಿಮ್ಗೆ ಒಂದು ಡೌಟ್ ಇದೆ, ಆ ಪರ್ಸನ್ ನಿಮ್ಗೆಲ್ಲೋ ಮೋಸ ಮಾಡ್ತಿದ್ದಾರೆ ಅನ್ನೋ ಒಂದು ಡೌಟ್ ನಿಮ್ಗೆ ಕ್ಲಿಯರ್ ಆಗಿದೆ. ಅಂಡ್ ಕೆಲವರಿಗೆ ಗೊತ್ತಿದೆ ಸಹ. ಸಿ, ಯಾರಾದ್ರೂ ನಿಮ್ಗೆ ಅವ್ರು ಮೋಸ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಕ್ಲಿಯರ್ ಆಗಿ ಕೇಳಿ ತಿಳ್ಕೊಳ್ಳಿ. ಅಂಡ್ ಕನ್ಫ್ಯೂಷನ್ ಅಲ್ಲಿ ಇರಕ್ ಹೋಗ್ಬೇಡಿ, ಬಿಕಾಸ್ ಆ ಪರ್ಸನ್ ಸಹ ಡಿಸ್ಟರ್ಬ್ ಆಗಿದ್ದಾರೆ. ಅಂಡ್ ನಿಮ್ಮನ್ನ ಒಂದು ಜೆನ್ಯೂನ್ ಅಂತ ಅನ್ಕೊಂಡಿದ್ದಾರೆ ಅವರು. ಅಂಡ್ ನೀವು ಪಾಸ್ಟ್ ಅಲ್ಲಿ ಜೆನ್ಯೂನ್ ಅಂತ ಅನ್ಕೊಂಡಿದ್ರಿ ಆ ಪರ್ಸನ್ ನ, ಬಟ್ ಈಗೀಗ ಆ ಪರ್ಸನ್ ನಿಮ್ಗೆ ಟೈಮ್ ಕೊಡ್ತಿಲ್ಲ ಅಂತ ಅನ್ಬಿಟ್ಟು ಎಲ್ಲೋ ಮೋಸ ಮಾಡ್ತಿದ್ದಾರೆ ಅನ್ನೋ ಒಂದು ಅನುಮಾನ ಅನ್ನೋದು ಸ್ಟಾರ್ಟ್ ಆಗಿದೆ. ಅಂಡ್ ಇಲ್ಲಿ ವ್ಯೂವರ್ಸ್ ಯಾರು ನೋಡ್ತಿದ್ದೀರಲ್ಲ, ಖಂಡಿತ ಒಂದು ಬ್ಯಾಲೆನ್ಸ್ ಅಂತ ಬರುತ್ತೆ. ಅಂಡ್ ನೀವು ಕ್ವಶನ್ಸ್ ಮಾಡಕ್ ಹೋಗ್ತೀರಾ, ಅಥವಾ ಮಾಡ್ಬೇಕು, ನಾನು ಈ ತರ ಕ್ವಶನ್ಸ್ ಎಲ್ಲ ಕೇಳ್ಬೇಕು ಅಂತ ಅನ್ಕೊಳ್ತೀರಾ. ಬಟ್ ಆ ಪರ್ಸನ್ ಅಂತ ಬಂದ್ರು ಅಥವಾ ಕಾಲ್ ಮಾಡಿದ್ರು ಅಂತಂದಾಗ ನೀವು ಏನು ಕ್ವಶನ್ಸ್ ಮಾಡೋದಿಲ್ಲ, ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತೀರಾ. ಅಥವಾ ಮದ್ವೆ ಯಾವಾಗ ಅಂತ ನೀವು ಕ್ವಶನ್ಸ್ ಮಾಡ್ತಿರ್ಬೋದು, ಸಿಂಗಲ್ ಆಗಿದ್ರೆ, ಇನ್ನು ಲವರ್ಸ್ ಆಗಿದ್ರೆ. ಓಕೆನಾ? ಅಂಡ್ ಇಲ್ಲಿ ಆ ಪರ್ಸನ್ಗೆ ಇಷ್ಟ ಇರೋದು ಲೈಫ್ ಮತ್ತೆ ಜಾಬ್ ಅಲ್ಲಿ ಸಕ್ಸಸ್ ಆಗ್ಬೇಕು ಫಸ್ಟ್, ನೆಕ್ಸ್ಟ್ ಮ್ಯಾರೇಜ್ ಅನ್ನೋ ರೀತಿಲಿ ಇದ್ದಾರೆ. ಅಂಡ್ ಈವನ್ ಆ ಪರ್ಸನ್ ಸಹ ಆಕ್ಷನ್ಸ್ ತಗೋಬೇಕು ಅಂತ ಅನ್ಸುತ್ತೆ, ಬಟ್ ಮೈಂಡ್ ವೈಸ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಆ